ಹಾಯ್ ನಮಸ್ಕಾರ ಕ್ರಿಸ್ ಸರ್ಕಲ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ. ನಾನು ದೀಪಕ್. ಹೌದು, ICC ಚಾಂಪಿಯನ್ಸ್ ಟ್ರೋಫಿ ಆರಂಭ ಆಗಿ ಇವಾಗ ಕೊನೆ ಹಂತಕ್ಕೆ ಬಂದು ಮುಕ್ತಾಯ ಆಗಿದೆ. ಅದೇ ಚಾಂಪಿಯನ್ಸ್ ಟ್ರೋಫಿ ಎತ್ತಿರದೆ ನಮ್ಮ ಭಾರತ ತಂಡ ಅಂತ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಬಲಿಷ್ಠವಾದ ಭಾರತ ತಂಡ ಬಲಿಷ್ಠವಾದ ನ್ಯೂಜಿಲೆಂಡ್ ತಂಡನ ಮಣಿಸಿ ಚಾಂಪಿಯನ್ ಪಟ್ಟನ ತಮ್ಮ ಮುಡಿಗೆ ಸೇರಿಸ್ಕೊಂಡಿದೆ. ಇದರ ಸಂಪೂರ್ಣ ವಿವರ ನಾನು ಕೊಡ್ತಾ ಹೋಗ್ತೀನಿ. ಮ್ಯಾಚ್ ಅಲ್ಲಿ ಯಾರು ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ ಆದ್ರು, ಯಾರು ಇಂಪಾರ್ಟೆಂಟ್ ಬಾಲಿಂಗು ಬ್ಯಾಟಿಂಗು, ಯಾರು ಚೆನ್ನಾಗಿ ಆಡಿಸಿದ್ದಾರೆ ಅಂತ ಸಂಪೂರ್ಣ ನಾನು ವಿವರಣೆ ಕೊಡ್ತಾ ಹೋಗ್ತೀನಿ. ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೆ ನಮ್ಮ ರೋಹಿತ್ ಶರ್ಮಾ ಟಾಸ್ ಸೋತು ಮ್ಯಾಚ್ ಗೆದ್ದಿದ್ದಾರೆ. ಹೌದು, ಕಂಟಿನ್ಯೂಸ್ ಆಗಿ ಮ್ಯಾಚ್ ಟಾಸ್ ಸೋತಿದ್ರು. ಇವತ್ತು ಕೂಡ ಫೈನಲ್ ಪಂದ್ಯದಲ್ಲಿ ಟಾಸ್ ಸೋತು ನ್ಯೂಜಿಲೆಂಡ್ ಫಸ್ಟ್ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿತ್ತು. ಆಸ್ ಯೂಶುವಲ್ ಸೇಮ್ ಸ್ಕೋರ್ 251 ಕಟ್ಟಾಕಿದ. ಉತ್ತಮ ಬಾಲಿಂಗ್ ಲೈನಪ್ ಅಲ್ಲಿ. ಹೌದು, ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ 4 ಜನ ಸ್ಪಿನ್ನರ್ ನ ಇಟ್ಕೊಂಡು ಒಂದು ICC ಟೂರ್ನಮೆಂಟ್ ಆಡೋದಂದ್ರೆ ಸುಮ್ನೆ ಅಲ್ಲ. ಅದು ಆಡಿ ಚಾಂಪಿಯನ್ ಗೆಲ್ಲೋದಂದ್ರೆ ಸುಮ್ನೆ ಅಲ್ಲ. ಇದು ತುಂಬಾ ಡಿಫಿಕಲ್ಟ್. ಯಾಕಂದ್ರೆ 4 ಜನ ಸ್ಪಿನ್ನರು, ಅದರಲ್ಲಿ ಉತ್ತಮವಾದ ಕ್ಯಾಪ್ಟನ್ಸಿ ಮಾಡಿ ಈಗಾಗಲೇ ಚಾಂಪಿಯನ್ ಪಟ್ಟ ಭಾರತ ಮುಡಿಗೇರಿಸಿಕೊಂಡಿರೋದ್ರಿಂದ ಅವರ ಬ್ಯಾಟಿಂಗ್ ಲೈನಪ್ ಬಾಲಿಂಗ್ ಲೈನಪ್ ಯಾವ ತರ ಇತ್ತು ಅಂತ ಸಂಪೂರ್ಣ ನೋಡ್ಕೊಬರೋಣ. ನ್ಯೂಜಿಲೆಂಡ್ ಬಲಿಷ್ಠ ತಂಡನ 251ಗೆ ಕಟ್ ಹಾಕೋದ್ರಲ್ಲಿ ಭಾರತ ತಂಡ ಬಲಿಷ್ಠವಾಗಿ ಬಾಲಿಂಗ್ ಲೈನಪ್ ನ ಇಟ್ಕೊಂಡು ಬಲಿಷ್ಠವಾದ ಬಾಲಿಂಗ್ ಲೈನಪ್ ನ ಆಡಿಸಿ ಅವ್ರನ್ನ ಕಟ್ಟಾಕಿದೆ. ಹೌದು, ಇಲ್ಲಿ ನಮ್ಗೆ ಎದ್ದು ಕಾಣಿಸ್ತಿರೋದೇ ಸ್ಪಿನ್ನರ್ದೇ ಕೈವಾಡ. ಯಾಕಂತಂದ್ರೆ 4 ಜನ ಸ್ಪಿನ್ನರು ಉತ್ತಮವಾದ ಬಾಲಿಂಗ್ ಪ್ರದರ್ಶನ ತೋರಿಸಿದ್ರು. ಅವ್ರದೇ ಆದ ಬಾಲಿಂಗ್ ಲೈನ್ ಅಪ್ ಕಾಣಿಸ್ತಿರೋದು. ಮೊದಲನೇದಾಗಿ ಚಕ್ರವರ್ತಿ 10 ಓವರ್ಗೆ 45 ರನ್ ಕೊಟ್ಬಿಟ್ಟು ಇಂಪಾರ್ಟೆಂಟ್ 2 ವಿಕೆಟ್ ಕಿತ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಕುಲ್ದೀಪ್ ಯಾದವ್, ಭರ್ಜರಿ ರಚಿನ್ ರವೀಂದ್ರ ಮತ್ತು ಉತ್ತಮದ ವಿಕೆಟ್ ಕಿತ್ಕೊಂಡಿದ್ದಾರೆ. 10 ಓವರ್ಗೆ 40 ರನ್ ಕೊಟ್ಬಿಟ್ಟು 2 ವಿಕೆಟ್ ಕಿತ್ಕೊಂಡಿದ್ದಾರೆ. ಇನ್ನು ಅಕ್ಷರ್ ಪಟೇಲ್ ಕೂಡ 8 ಓವರ್ಗೆ 29 ರನ್ ಕೊಟ್ಬಿಟ್ಟು ಒಳ್ಳೆ ಎವರೇಜ್ ಅಲ್ಲಿ ಬಾಲಿಂಗ್ ಆಡಿಸಿದ್ದಾರೆ. ಇನ್ನು ರವೀಂದ್ರ ಜಡೇಜಾ 10 ಓವರ್ಗೆ 30 ರನ್ ಕೊಟ್ಬಿಟ್ಟು 1 ವಿಕೆಟ್ ಪಡ್ಕೊಂಡಿದ್ದಾರೆ. ಇಲ್ಲಿ ನಮ್ಗೆ ಒಂದ್ ಸ್ವಲ್ಪ ಹೊಡೆದಾಗಿರೋದಂದ್ರೆ ಫಾಸ್ಟ್ ಬೌಲಿಂಗು. ಶಮಿ 9 ಓವರ್ಗೆ 74, 1 ವಿಕೆಟ್ ಆದ್ರೆ, ಇನ್ನು ಹಾರ್ದಿಕ್ ಪಾಂಡ್ಯ 3 ಓವರ್ಗೆ 30 ರನ್ ಕೊಟ್ಟಿದ್ದಾರೆ. ಇದು ಬಾಲಿಂಗ್ ಲೈನಪ್ ಆದ್ರೆ, ಇನ್ನು ಬ್ಯಾಟಿಂಗ್ ಲೈನಪ್ ಅಲ್ಲೂ ಕೂಡ ಉತ್ತಮದ ಪರ್ಫಾರ್ಮೆನ್ಸ್ ತೋರಿಸ್ಕೊಂಡ್ ಬಂದಿದ್ದಾರೆ ಇಂಡಿಯಾ. ಇವತ್ತಿಗೆ ಫಸ್ಟ್ ಟೈಮ್ ರೋಹಿತ್ ಶರ್ಮಾ ಸೂಪರ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ತೋರಿಸಿ ಕ್ಯಾಪ್ಟನ್ಸಿ ಆಟ ಆಡಿದ್ದಾರೆ. ಹೌದು, ಮೊದಲನೇದಾಗಿ 100 ನೋ ಲಾಸ್ ಇತ್ತು, ಅದನ್ನೇ ಪ್ಲಸ್ ಪಾಯಿಂಟ್ ಹೇಳ್ಬೋದು. 83 ಎಸೆತ 76 ರನ್ ಕಲೆ ಹಾಕೊಟ್ಟಿದ್ದಾರೆ. ಅವ್ರ ಕೋಟಾದಲ್ಲಿ ಇತ್ತು 7 4 3 6 ಇತ್ತು. ಅದು ಬಲಿಷ್ಠವಾದ ನ್ಯೂಜಿಲೆಂಡ್ ತಂಡನ ಮಣಿಸ್ಬೇಕಂದ್ರೆ ಉತ್ತಮವಾದ ಬ್ಯಾಟಿಂಗ್ ಲೈನ್ ಅಪ್ ಹೊಂದೇ ಇರಲೇಬೇಕು. ಅವ್ರು ಸಾಥ್ ಕೊಟ್ಟಿದ್ದೆ. ಗಿಲ್ಲು 50 ಎಸೆತ 31 ರನ್, ಅವ್ರ ಕೋಟದಲ್ಲಿ 1 6. ಅಯ್ಯರ್ ಕೂಡ ಉತ್ತಮವಾದ ಮಿಡ್ಲ್ ಆರ್ಡರ್ ಅಲ್ಲಿ ಸೂಪರ್ ಆದ ಬ್ಯಾಟಿಂಗ್ ಮಾಡಿಕೊಟ್ರು. 62 ಎಸೆತ 48 ರನ್ ಕಲೆ ಹಾಕೊಟ್ರು. ಅವ್ರ ಕೋಟದಲ್ಲಿ 2 4 ಭರ್ಜರಿ 2 6 ಇತ್ತು. ಇನ್ನು ಅಕ್ಷರ್ ಪಟೇಲ್ ಮಿಡ್ಲ್ ಆರ್ಡರ್ ಅಲ್ಲಿ ಕಡಿಮೆ ಸ್ಕೋರ್ ಹೊಡೆದ್ರು ಕೂಡ ಭಾರತ ತಂಡ ಗೆಲುವಿಗೆ ಉತ್ತಮದ ಪಾತ್ರ ವಹಿಸಿಕೊಟ್ರು. 29 ರನ್ ಕಲೆ ಹಾಕೊಟ್ಟಿದ್ದಾರೆ. 40 ಎಸೆತದಲ್ಲಿ ಅವ್ರ ಕೋಟದಲ್ಲಿ 1 4 1 6 ಇತ್ತು. ಇನ್ನು ಆಸ್ ಯೂಶುವಲ್ ಫಿನಿಶರ್ ಆಗಿ ಬಂದಿರೋದು KL ರಾಹುಲ್ 33 ಎಸೆತ 34 ರನ್ ಕಲೆ ಹಾಕೊಟ್ಟಿದ್ದಾರೆ. ನಾಟ್ ಔಟ್ ಆಗಿ ಉಳಿದಿದ್ದಾರೆ. ಅವ್ರ ಕೋಟದಲ್ಲಿ 1 4 1 ಭರ್ಜರಿ ಸಿಕ್ಕಿತ್ತು. ಇನ್ನು ಹಾರ್ದಿಕ್ ಪಾಂಡ್ಯ ಕೂಡ ಉತ್ತಮದ ಬ್ಯಾಟಿಂಗ್ ಆಡಿಸೋ ಲೈನ್ ಅಪ್ ಮಾಡಿಕೊಟ್ರು. 18 ಎಸೆತ 18 ರನ್ ಕಲೆ ಹಾಕೊಟ್ರು. ಮ್ಯಾಚ್ ಫಿನಿಶಿಂಗ್ ಆಗಿ ಜಡೇಜಾ ಮಾಡಿಕೊಟ್ಟಿದ್ದಾರೆ. ಫೈನಲಿ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫೈನಲ್, ICC ಚಾಂಪಿಯನ್ಸ್ ಟ್ರೋಫಿ ಫೈನಲ್. ಭಾರತ ತಮ್ಮ ಮುಡಿಗೆ ಸೇರಿಸಿಕೊಂಡಿದೆ ಚಾಂಪಿಯನ್ಸ್ ಟ್ರೋಫಿ 2013 ಮತ್ತು ಇದು 2025 ಚಾಂಪಿಯನ್ಸ್ ಟ್ರೋಫಿ ಭಾರತದ ಮುಡಿಲಿದೆ. ಇದಿಷ್ಟು ಸಂಪೂರ್ಣ ವಿವರಣೆ. ಮತ್ತು ನನಗೆ ಮ್ಯಾಚಿನ ವಿವರ ಕೊಡೋಕೆ ಬರ್ತಾ ಇರ್ತೀನಿ. ನಮ್ಮ ಸರ್ಕಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.